14ನೇ ತಾರೀಕು ಇದಕ್ಕೆ ನಮ್ಮ ಮೇಲೆ ಬಹಳ ಭರವಸೆ ಇತ್ತು. ಚಿಕ್ಕಬಳ್ಳಾಪುರ ತಾಲೂಕು ದಯವಿಟ್ಟು ಎಲ್ಲ ಸ್ನೇಹಿತರನ್ನ ಕರ್ಕೊಂಡು ಬರುವಂತದ್ದು ಪ್ರಯತ್ನ ಮಾಡಿ. ನೋಡಿ, ನಾವಿಲ್ಲಿ ಈ 4ನೇ ತಾರೀಕು ಹೋಗುವಂತಂದ್ರೆ ನಿಮ್ಗೆ ಏನೇ ಇದ್ರು ಅಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಸಿಎಂ ಬರ್ತಾರೆ, ಡೆಪ್ಟಿ ಸಿಎಂ ಬರ್ತಾರೆ, ನಮಗೆ ಅಲ್ಲಿ ಡೆಫಿನೆಟ್ ಆಗಿ ಕಳಕಳಿಯಿಂದ ಸಮಾವೇಶದ ಬಗ್ಗೆ ಮಾತಾಡ್ತೀವಿ. ನಾವು ಏನು ಒಂದು 2-3 ವರ್ಷದಿಂದ ಒತ್ತಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಎಲ್ಲ ಬೇಡಿಕೆಗಳ ಈಡೇರಿಕೆಗಾಗಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಚರ್ಚೆ ಆಗ್ತಕ್ಕಂಥ ಒಂದು ವಿಚಾರ ಇರೋದ್ರಿಂದ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದಾಗ ಅದರ ಜೊತೆಯಲ್ಲಿ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಆ ಒಂದು ಸಭೆಗೆ ಭಾಗವಹಿಸ್ತಾ ಇರೋದ್ರಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ನಮ್ಮ ಧರ್ಮ. ಮಹೇಶ್ ಕುಮಾರ್ ಅವರು ಕೊನೆ ಇನ್ನೊಂದು ರೂಲ್ಸ್ ಆಗಿದ್ದೀವಿ ಪ್ರತಿ ಸಂಖ್ಯೆ ಮಾಡೇ ಬರ್ತಾ ಇದ್ದೀವಿ. ಈಗ ಸುಮಾರು 3 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮಾಹೆಗೊಮ್ಮೆ ಆರೋಗ್ಯ ಸಲಹಾ ಕಾರ್ಯಕ್ರಮ, ಆ ಕಾರ್ಯಕ್ರಮವನ್ನು ಸಹ ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ನಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಪ್ರಾರ್ಥನೆಯಿಂದ ಶ್ರೀ ವಿ ಕೃಷ್ಣ ಅವರು ಪ್ರಾರ್ಥನೆ. ದೀನನಾನು ಸಮಸ್ತ ಲೋಕಕ್ಕೆ ನಾನೀನಿ ವಿಚಾರಿಸಲು ಮದೀನ ನಾನು ಮಹಾಮಹಿಮ ಕೈವಲ್ಯ ಪತಿ ನೀನು ಏನ ಬಲ್ಲನು ನಾನು ನೆನೆಸುತ್ತಾನ ಮೂರ್ತಿ ನೀನು ನಿನ್ನ ಸವಾಲುಂಟೆ ರಕ್ಷಿಸು ಎಂಬನು ಅನವರತ ದೇವಾ 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 ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಬಾಗಿಲನ್ನು ತೆರೆದು ಪರಮ ಪದದೊಳಗೆ ವಿಷಕರನ ಕರಿರಾಜ ಕಷ್ಟದಲ್ಲಿ ಅಕ್ಷರ ಬಂದು ಮೊದಲಿದೆಯೋ ನರಹರಿಯೇ. ಬಾಗಿಲನ್ನು ತೆರೆದು ಕಡುಕೋಪಲ್ಲಿಹನು ಎಂದು ನೋಡಿಯೇ ದೃಢ ಭಕ್ತಿಯಲ್ಲಿ ಶಿಶು ಬಿಡದೆಲ್ಲನು ಭಜಿಸೆ ಸಡಗರದಿ ಸೌಭಾಗ್ಯ ನೋಡೆದೆ ನರಹರಿಯೇ. ಬಾಗಿಲನ್ನು ತೆರೆದು ಈಗ ಮಾಡ್ಕೊಂಡಿರ್ತಕ್ಕಂಥವರು ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕೂಡ ಅವರ ಸುಮಾರು ಗಂಟೆಯಿಂದ ಪ್ರಾರ್ಥನೆ ನಡೆಸಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಸುತ್ತಾ ಮುಂದಿನ ಕಾರ್ಯಕ್ರಮ ಸಲಹಾ ಕಾರ್ಯಕ್ರಮ ನಮ್ಮ ಹಿರಿಯ ಕ್ಷೇತ್ರಗಳಿಗೆ ಆರೋಗ್ಯದ ಬಗ್ಗೆ ಸಲಹೆಗಳನ್ನು ಕೊಟ್ಟು ಅವ್ರು ಯಾವ ನಡ್ಕೋಬೇಕು, ತಮ್ಮ ಜೀವನವನ್ನ ಯಾವ ಸುಧಾರಿಸಿಕೊಂಡು ಹೋಗ್ಬೇಕು ಅಂತಕ್ಕಂಥದನ್ನ ತಿಳಿಸ್ಕೊಡ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಸುಮಾರು ಜನ ಡಾಕ್ಟರ್ಗಳು, ಸುಮಾರು 32 ಜನ ಡಾಕ್ಟರ್ಗಳು ಈಗಾಗಲೇ ಬಂದು ಈ ಕಾರ್ಯಕ್ರಮ ಹೋಗಿದ್ದಾರೆ. ನಮ್ಮ ಅಧ್ಯಕ್ಷರು ಕೇಳಿಕೊಂಡಾಗ ಅವರಿಗೆ ಬೇಕಾದಷ್ಟು ಕೆಲಸದಿದ್ದರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಆಸಕ್ತರಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ನಿಮ್ಮ ಈಗಾಗಲೇ ಜೈಲುವಾಸ ಮಾಡಿ ಬಂದಿರತಕ್ಕಂಥ ವಿಷಯ ಗೊತ್ತಾಯ್ತು ನಮಗೆ. ಅವ್ರಿಗೆ ನಿಮ್ಮ ನಮ್ಮ ಪರವಾಗಿ ಒಂದು ಕಾರ್ಯಕ್ರಮ ಸ್ವಾಗತ. ಸೀತಾ ನಮ್ಮ ಶ್ರೀನಿವಾಸ ರೆಡ್ಡಿಯವರು, ಖಜಾಂಚಿಯವರು, ಸಂಘದ ಖಜಾಂಚಿಯವರು, ಬಹಳ ಚಕ್ರವರ್ತಿ
ಈ ಒಂದು ಕಾರ್ಯಕ್ರಮಗಳನ್ನು ಇಷ್ಟೇ ಹಾಕಿ ಇವತ್ತು ಒಂದು ಈ ಒಂದು ಕಾರ್ಯಕ್ರಮಕ್ಕೆ 50,000 ಖರ್ಚು ಮಾಡ್ಬೇಕು, ನಾವು ಒಂದು ರೆಡಿ ಮಾಡೋಣ. ಯಾರೋ ಒಂದು ಏನೋ ಒಂದು ಬರೆಯೋದು ಏನೋ ಮಾಡ್ಬಿಡೋಣ, ಯಾವುದೋ ಒಂದು ಸಂಘಕ್ಕೆ ಖರ್ಚಾಗೋದು ಬೇಡ ಅಂತ ಹೇಳ್ಬಿಟ್ಟು ಮುಂದೆ ರೀತಿ ಎಲ್ಲ ಕೆಲಸಗಳನ್ನು ಮಾಡ್ಕೊಡ್ತಕ್ಕಂತಹ ದೊಡ್ಡ ಬುದ್ಧಿ ಸರಳ ಸಜ್ಜನಿಗೆ ಹೆಸರಾಗಿರ್ತಕ್ಕಂಥ ಅವರು ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಒಂದು ಕಾರ್ಯಕ್ರಮ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಉಡುಬಂಡೆ ತಾಲೂಕಿನ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅವರು ಬಂದಿದ್ದಾರೆ. ಅವರು ನಿಮ್ಮ ಕಲಾಕಾರರು, ಕವಿಗಳು, ಸದಾ ಕವಿಗಳು, ಸದಾ ಆ ವೇಸ್ ಕವಿಗಳು. ಅವರು ಯಾವಾಗಲೂ ಬ್ಯಾಕ್ ಪಕ್ಕದಲ್ಲೇ ಇದ್ದಾರೆ. ಕಾರ್ಯಕ್ರಮಗಳನ್ನು ಕೊಟ್ಟರು. ಇನ್ನ ಹೇಳ್ತಿದ್ದೆ ಎಲ್ಲವನ್ನು ಜಿಲ್ಲಾ ಇದರಿಂದ ರಾಜ್ಯದ ಅಧ್ಯಕ್ಷರು ಕರೆಸಿ ಬಾಗೇಪಲ್ಲಿಯಲ್ಲಿ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಬಹಳ ಸಂತೋಷ ಆಯಿತು. ಅವರು ಬೇಕಾದಷ್ಟು ಜನ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಅವರ ಬಗ್ಗೆ ಕಾರ್ಯಕ್ರಮಕ್ಕೆ ಪ್ರತಿ ತಿಂಗಳು ಬರ್ತಾ ಇದ್ದಾರೆ. ಈ ತಿಂಗಳು ಬಂದ ಆಸಕ್ತರಾಗಿದ್ದಾರೆ. ಅವರನ್ನು ನಿಮ್ಮನ್ನು ಸ್ವಾಗತ ಮಾಡಿ. ನಮ್ಮ ತಂದೆ ನನಗೆ ಆಕಸ್ಮಿಕವಾಗಿ ಇವತ್ತು ಹೇಳಿದ್ದಕ್ಕೆ ಬಂದಿದ್ದು ಬೆಳಗ್ಗೆ ಸರ್ ಈ ಥರ ನಾವು ಅವ್ರ ಬೆಂಗಳೂರಲ್ಲಿ ಯಾವುದಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿದ್ವಿ. ಸೊ ಅವ್ರು ಧನ್ಯವಾದ ಹೇಳ್ತೀನಿ. ನೆಕ್ಸ್ಟ್ ನೀವು ಧನ್ಯವಾದ ಯಾಕೆಂದರೆ ಇದು ಸದಾವಕಾಶ ಸಿಕ್ತದ್ದು ನನ್ನ ಅನಿಸಿಕೆ ಶೇರ್ ಮಾಡೋದಕ್ಕೆ. ನಾನು ಅರವಳಿಕೆ ತಜ್ಞರಾಗಿ ಬಡಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ 12 ವರ್ಷ ಕೆಲಸ ಮಾಡಿ ಈಗ 6 ತಿಂಗಳಿಂದ ಜಿಲ್ಲಾ ಆಸ್ಪತ್ರೆ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಸೊ ಅರವಳಿಕೆ ತಜ್ಞರಾಗಿ ಎಲ್ಲ ಕಾಯಿಲೆಗಳಿಗೆ ಅಂದರೆ ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರೋ ಕಾಲು ಮಾಡ್ಕೊಂಡು ಬಂದಿರೋರು, ನೆರವಿನ ಆಪರೇಷನ್ ಇದ್ದವರು ಆಪರೇಷನ್ ಮೊದಲು ಕೊಟ್ಟಿದ್ದೀವಿ. ಸೊ ಆ ಹಿನ್ನೆಲೆಯಲ್ಲಿ ನನ್ನ ಅನುಭವಕ್ಕೆ ಹೇಳ್ತೀನಿ, ಏನು ನೀವು ಕಾಪಾಡ್ಕೋಬೇಕು, ನಾವು ಎಲ್ಲರೂ ಕಾಪಾಡ್ಕೋಬೇಕು ಅಂತ. ಮತ್ತು ಈಗಿನ ಪರಿಸ್ಥಿತಿ ಅಂದರೆ ಎಷ್ಟು ಎಲ್ಲ ವರ್ಲ್ಡಲ್ಲಿ ಸೈನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿರೋದ್ರಿಂದ ಒಂದು ಆರ್ಟಿಕಲ್ ಓದ್ತಾ ಇದ್ದೀನಿ. ಪ್ರತಿ ವರ್ಷ 14% ಅಷ್ಟು ಅಂದರೆ ಎಲ್ಡರ್ಲಿ ಏನಂದ್ರೆ 60 ವಯಸ್ಸಿನ ಮೇಲೆ ಜಾಸ್ತಿ ಆಗ್ತಿರೋದು. ಮೊದಲೆಲ್ಲ ಕಾಯಿಲೆ ಏನು ಕಾಯಿಲೆ ಸೈನ್ಸ್ ನೋಡೋದು ಗೊತ್ತಾಗ್ತಿರಲಿಲ್ಲ. ಸೊ ಈಗೆಲ್ಲ ಕೇರ್ ಚೆನ್ನಾಗಿರೋದ್ರಿಂದ ಎಲ್ಲರೂ ಕಾಪಾಡ್ಕೊತಿರೋದ್ರಿಂದ ಜಾಸ್ತಿ ಆಗ್ತದೆ. ಬಟ್ ಅದೇ ರೀತಿಯಲ್ಲಿ ಸರ್ಕಾರಕ್ಕೆ, ಮನೆಯವ್ರಿಗೆ ಪ್ಲಸ್ ಹಾಸ್ಪಿಟಲ್ಸಲ್ಲಿ ಎಲ್ಲ ಕಡೆಗೂ ನಮ್ಮ ಹಿರಿಯರ ಎಲ್ಡರ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ನಾವು ನಮ್ಮ ಕೇರ್ ತಗೊಂಡಿದ್ದರೆ ಎಲ್ಲರಿಗೂ ಬರ್ಡನ್, ಮನೆಯವ್ರಿಗೂ ಬರ್ಡನ್, ನಮಗೂ ಬರ್ಡನ್. ವೈದ್ಯರು ಕೆಲಸ ಕೊಟ್ಟು ಆಲ್ರೆಡಿ ನಿಮಗೆ ಮಾಹಿತಿ ತಗೊಳ್ತಾ ಇದ್ದೀವಿ ಅಂತ ತಿಳ್ಕೊಳ್ತಾ ಇದ್ದೀನಿ. ಬಟ್ ಈಗ ನಿಮ್ಮನ್ನ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗ್ತದೆ. ಈಗ ಯಾಕಂದ್ರೆ ಈಗಲೇ ಇಷ್ಟು ಬಂದಿದೆ. ಮೇನ್ಗೆ ಯಾವ ರೀತಿ ಅಂದ್ರೆ ಏನು, ನಮ್ಮ ರೈಸು, ರಾಗಿ, ಕೆಲವರು ರಾಗಿ ಒಳ್ಳೆದು, ಇದು ಒಳ್ಳೆದು ಅವೆಲ್ಲ ಇಲ್ಲ. ಎಲ್ಲದರಲ್ಲೂ ಒಂದೇ ಒಳ್ಳೆ ಅಬ್ಸಾರ್ಪ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ಆಪಲ್ ಒಳ್ಳೆದ, ಬನಾನಾ ಒಳ್ಳೆದ, ಶುಗರ್ಗೆ ಆಪಲ್ ಒಳ್ಳೆಯದು. ಆ ಥರ ಕ್ಯಾಲರೀಸ್ ಮಿಕ್ಸ್ಡ್ ಇರಬೇಕು, ಪ್ರೋಟೀನ್ಸ್ ಇರಬೇಕು. ಆದಷ್ಟು ವಯಸ್ಸಾಗಿರೋರು ಪ್ರೋಟೀನ್ಸ್ ಜಾಸ್ತಿ ಇರಬೇಕು, ಕಾರ್ಬೋ ಕಡಿಮೆ ಮಾಡ್ಕೋಬೇಕು. ಮತ್ತೆ ಲೀಫಿ ವೆಜಿಟೇಬಲ್ಸ್ ಅಂದ್ರೆ ಎಲ್ಲ ಕಲರ್ ಇರುವಂಥ ತರಕಾರಿಗಳು ಬರೀ ಅದೇ ತಿಂದು ಒಳ್ಳೆಯದು. ಏನು ತಿಂದಿಲ್ಲ ಆರೆಂಜ್ ಕಲರ್ ಇರುವಂಥ ಈ ಥರ ಎಲ್ಲ ಕಲರ್ಸ್ ಇತ್ತು. ಎಲೆಕ್ಟ್ರಿಕ್ ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಸೊ ಯಾಕೆಂದ್ರೆ ಮಲಬದ್ಧತೆ ಒಂದು ಕಾರಣ. ಕಾನ್ಸ್ಟಿಪೇಷನ್ ಕಾಮನೆಸ್ಟ್, ಅದು ಡಯಾಬಿಟಿಸ್ ಹೇಳಿದ್ರೆ ಇನ್ನೂ ಕಾಮನ್. ಡಯಾಬಿಟಿಕ್ ಗ್ಯಾಸ್ಟ್ರೋಪತಿ ಅಂತೀವಿ, ಅವ್ರಿಗೆ ಮೋಷನ್ ಆಗೋದೇ ಇಲ್ಲ. ಇದಕ್ಕೆ ಎಷ್ಟು ಲೀಟರ್ ಗಟ್ಟಲೆ ಏನಂತೀವಿ ಇವು ಅದಕ್ಕೆ ಲ್ಯಾಕ್ಟೋಲಾಸ್ ಸಿರಪ್ ಬರುತ್ತೆ, ಲೀಟರ್ ಗಟ್ಟಲೆ ತಗೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಕುಡಿದಿರ್ತಾರೆ ನಮ್ಮ ವಯಸ್ಸಾಗಿರೋದು. ಸೊ ಆಹಾರ ಪದ್ಧತಿಯಲ್ಲೇ ಸರಿಪಡ್ಕೋಬೇಕು ಅಂತ ಔಷಧಿ ತಗೊಳ್ಳೋದು ಒಳ್ಳೆಯದಲ್ಲ. ಸೊ ಈ ನೀರು ಕುಡಿಯೋದು ನ್ಯೂಟ್ರಿಷನ್ ಅಲ್ಲಿ ಒಂದು ಪಿಲ್ಲರ್ ಹೇಳಿದ್ದು ಬ್ಯಾಲೆನ್ಸ್ ಡೈಟ್. ಮತ್ತೆ ಕಡಿಮೆ ಆಗಿರ್ತದೆ, ಈಗ ಹೊಟ್ಟೆ ಸ್ಟ್ರಿಕ್ಟ್ ಆಗಿದೆ. ಮೊನ್ನೆ ಒಂದು ಮುದ್ದೇನಹಳ್ಳಿಗೆ ಮಹಾರಾಷ್ಟ್ರದಿಂದ ಒಬ್ಬರು ಟ್ರೈನಿಸ್ಟ್ ಆಫೀಸರ್ ಕೂಡ ಟ್ರೈನ್ ಮಾಡಿ ಬಂದಿರುವಂಥವ್ರು ಡಾಕ್ಟರ್ ಬಂದಿದ್ರು. ಹಳೆ ಕಾಲದಲ್ಲಿ ನಾವು ಏನು ಕಾಡಲ್ಲಿದ್ದಲ್ಲ ಮನುಷ್ಯರು, ಅಥವಾ ಅದಕ್ಕಿಂತ ಮುಂಚೆ ನಂತರ ಬೆಳೆಸ್ಕೊಂಡು ತಿಂತಿಲ್ಲ, ಎಂತ ತಿಂತಿದ್ರು. ಸೊ ನೇಚರಲ್ಲಿ ಏನಿದೆ ಅದು ತಿಂದ್ರೆ ಒಳ್ಳೇದು. ಫಸ್ಟ್ ಲೆವೆಲ್ಗೆ ಎಣ್ಣೆ ಪದಾರ್ಥ ಇಲ್ಲ. ಪ್ಲಸ್ ಹೊಟ್ಟೆ ಸ್ವಾದ ತಿನ್ಬೇಕು. ನಾವು ತಿಂತಾ ಇರೋದು ಬೆಳಗ್ಗೆ ಟಿಫನ್, ಸ್ನ್ಯಾಕ್ಸು, ಮಧ್ಯಾಹ್ನಕ್ಕೊಂದು, ರಾತ್ರಿಗೊಂದು ಈ ಥರ ಮಾಡ್ಕೊಂಡಿದ್ವಿ. ಇದು ಒಳ್ಳೆ ಪದ್ಧತಿ ಅಲ್ಲ. ಇವತ್ತು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಹೊಟ್ಟೆ ಸ್ವಾದ ತಿನ್ಬೇಕು. ಎಷ್ಟು ತಿನ್ಬೇಕು ಅಂದ್ರೆ ಅಷ್ಟು. ನಮ್ಮ ಹೊಟ್ಟೆ ಪೋಸ್ಟ್ ಮಾರ್ಟಮ್ ಒಂದು 100 ಮಾಡಿರ್ತೀವಿ. ನಮ್ಮ ಹೊಟ್ಟೆ ಇರೋದು ಇಷ್ಟಗಳೇ.
ಆಯ್ತಾ ಬರ್ತಾ ಬರ್ತಾ ಈಗ ತಿಂತಾರೆ ಬೇರೆ ಬಟ್ ನಮ್ಗೆ ತಿನ್ಬೇಕಾಗಿರೋ ಬೊಕ್ಸೆ ಅಷ್ಟು ಜಾಸ್ತಿ ತಿನ್ಬೇಕಾಗಿರೋ ಬೆಲೆ ಸರಿ ಹೊಟ್ಟೆ ಹಸಿದಾಗ ಈ ಹುಲಿ ಎಲ್ಲ ಎತ್ತಿಟ್ಕೊಂಡು ತಿಂತಾರ ಎತ್ತಿಟ್ಕೊಂಡು ನಾವು ರಾತ್ರಿ ತಿನ್ನೋಣ ಮಳೆಗಾಲ ತಿನ್ನೋಣ ಅಂತ ಯಾವ ಹೊಟ್ಟೆ ಹಸಿದ ಅವಾಗ ಹೋಗಿ ಕಾಡು ತಿಂತಾರೆ ಸೊ ವೆರಿ ಗುಡ್ ಜಾಸ್ತಿ ಕಡಿಮೆ ಆಗಿರ್ತದೆ ಈಗ ಖರ್ಚು ಮಾಡ್ಕೊಳ್ತೇವೆ ಸೆನ್ಸಿಟಿವಿಟಿ ಜಾಸ್ತಿ ಮಾಡ್ತಾರೆ ಅವನ್ನ ಎಲ್ಲ ಕಡೆ ಹೋಗಿ ಹಾಗೆ ಹಾಗೆ ಇಟ್ಕೊಳ್ಳಿ ಎಲ್ಲ ಅಣ್ಣ ಸರ್ ಬಿ ಕೆ ಸರ್ ಮತ್ತೆ ಪ್ರತಿ ದಿವಸ ತಪ್ಪದೆ ಬರುವಂತ ತಿರುಮಳಪ್ಪ ಕಾರ್ಯದರ್ಶಿಗಳು ಮತ್ತು ನಗುಮುಖದ ಶ್ರೀನಿವಾಸ ರೆಡ್ಡಿ ಅವರು ದುಬೈಗೆ ಹೋಗಿದ್ದರು ಲಾಸ್ಟ್ ಟೈಮ್ ಅವರು. ಮತ್ತೆ ಅತ್ಯಂತ ನಮಗೆ ಆಕ್ಚುಲಿ ನಾನು ಅಧ್ಯಕ್ಷ ಅಷ್ಟೇ, ಅಧ್ಯಕ್ಷರಿಗೆ ಮಾರ್ಗದರ್ಶನ ಮಾಡುವಂತ ಕೆಪಾಸಿಟಿ ಇರುವಂತ ಚೌಡಪ್ಪ ಉಪಾಧ್ಯಕ್ಷರಾದ್ರು ಆ ಮಾರ್ಗದರ್ಶನ ನಾವು ಮಹೇಶ್ ಕುಮಾರ್ ಅವರ ಸೊ ಸಂತೋಷ್ ಬಬ್ಬರ್ ಅವರ ಬಗ್ಗೆ ಹೇಳೋದು PUC ಅಳಿಕೆಯಲ್ಲಿ ಓದಿದ್ರೆ ಅಳಿಕೆ ಎಂತ ಕಾಲೇಜು ಅಂತ ಹೇಳ್ತೀನಿ. ಒಂದು ಬ್ಯಾಚ್ ಒಂದು 3 ಜನಕ್ಕೆ ಪಾಠ ಮಾಡಕ್ಕೆ ನನಗೆ ಅವಕಾಶ. ಎಷ್ಟು ಟ್ಯೂಷನ್ ಹೋದ್ರೆ ಸಂತೋಷ್ ಬಾಬು RCH ಅವರು ಬಂದು ಒಳ್ಳೆಯ ಉಪನ್ಯಾಸ ಕೊಟ್ಟಿದ್ದಾರೆ. ತುಂಬಾ ಅನುಭವಿಗಳು ಅವರಿಗೆ ನಮ್ಮ ಇವತ್ತಿನ ಪರವಾಗಿ ತುಂಬಾ ವಂದನೆಗಳು. ಅದೇ ರೀತಿ ನಮ್ಮ ಅಧ್ಯಕ್ಷರು ಅದೇ ಆಗಬೇಕಂದ್ರೆ ಮುಂಚೂಣಿಯಲ್ಲಿ ಬಂದು ಕೆಲಸ ನಿರ್ವಹಿಸ್ತಾರೆ, ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ವಂದನೆಗಳು. ಅದೇ ರೀತಿ ಚಿಂತಾಮಣಿ ತಾಲೂಕಿನ ಉಪಾಧ್ಯಕ್ಷ ಚೌಡಪ್ಪ ಬಂದಿದ್ದಾರೆ, ಅವರಿಗೂ ಸಹ ನಮ್ಮ ಸಂಘದ ವಂದನೆಗಳು. ಹಾಗೇಪಲ್ಲಿಯಿಂದ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಕಾರ್ಯದರ್ಶಿ. ಈ ಸಂಘದಲ್ಲಿ ನಾನು ಸುಮಾರು 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇದರಲ್ಲಿ 3 ವರ್ಷದಿಂದ ಪ್ರತಿ ತಿಂಗಳು ಆರೋಗ್ಯ ಸಲಹಾ ಕಾರ್ಯಕ್ರಮ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮುಖೇನ ಈ ನಮ್ಮ ಸೀನಿಯರ್ಸ್ ಏನಿದ್ದಾರೆ, ಅಂದರೆ ಈ ಇದು ನಮ್ಮ ಸೀನಿಯರ್ ಏನಿದ್ದಾರೆ ಇಲ್ಲಿ ಹಿರಿಯ ಚೇತನಗಳಿಗೆ ಒಳ್ಳೆ ಆರೋಗ್ಯ ಸಲಹೆಗಳನ್ನು ಕೊಡೋದಕ್ಕೆ ಸುಮಾರು 36 ಜನ ಡಾಕ್ಟರ್ಗಳನ್ನು ಪ್ರತಿ ತಿಂಗಳು ಕರೆಸಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಒಳ್ಳೆ ಊಟವನ್ನು ಕೊಡ್ತೀವಿ, ಒಳ್ಳೆ ಅಚ್ಚುಕಟ್ಟಾದಂತಹ ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು ನಡೆಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ನಮಗೆ ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ ಗೋಮಾತಾ ಸರ್ಕಲ್ ಮಹೇಶ್ ರವರು ಬಂದು ಈ ಒಂದು ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತಾ ಸಲಹೆ ಸೂಚನೆಗಳನ್ನು ಕೊಡ್ತಾ ನಮಗೆಲ್ಲ ಸಹಕಾರಗಳನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಆರೋಗ್ಯ ಸಂಪತ್ತನ್ನು ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೀನಿ.